ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿತಾ ವ್ಲಾಗ್ಸ್. ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂತ ಮುಂದೆ ಹಾಯ್ ಮಾಡಪ್ಪ. ಈಗ ನನ್ಗೊಂದೊಂದು ನನ್ನ ಬ್ಲಾಗ್ ಶುರು ಮಾಡಿದೀನಿ ಅಂತ ಎಲ್ಲ ಬ್ಲಾಗ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾವ್ರೆ. ಹಾಯ್ ಮಾಡೋ. ಹಾಯ್. ಯಾವ ಬ್ಲಾಗ್? ಫಸ್ಟ್ ಬ್ಲಾಗ್ ಸೆಕೆಂಡ್ ಬ್ಲಾಗ್? ಏನು ಬ್ಲಾಗ್ ಮಾಡ್ತಾ ಇದೀನಲ್ಲ, ಫಸ್ಟ್ ಬ್ಲಾಗ್ ಅಲ್ಲ ಬ್ಲಾಗ್. ಆಲ ಬ್ರಿಕ್ಸ್ ಏನು ನಾಮ್ ಪಂಚ್ಕೊಡ್ತಾ ಇದೀಯಾ? ಫಸ್ಟ್ ಬ್ಲಾಗ್ ಸೆಕೆಂಡ್ ಬ್ಲಾಗ್? ಇಲ್ಲ, ಇವಾಗ ಥರ್ಡ್ ಬ್ಲಾಕ್. ಓ ಬ್ಲಾಕ್ ಬ್ಲಾಕ್. ಸೊ ಗೈಸ್, ಇವಾಗ ನಾವು ಬಂದು ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಮೈಕ್ ತಗೊಳ್ಳೋ ಗಂಟ. ಆಮೇಲೆ ಇವಾಗ ಬಂದ್ವಿ ಗೈಸ್, ಅಲ್ಲಿಂದ ನಡ್ಕೊಂಡು ಬಂದ್ವಿ. ಅವ್ರು ಆಲ್ರೆಡಿ ದೇವ್ರ ಮನೆ ಹತ್ರ ತರ್ಬೇಕಾದ್ರೆ ನೋಡಿ ಗೈಸ್, ಅವ್ನು ಹೆಂಗಾಡ್ತಾನೆ, ಮಕ್ಕ ಮಾತ್ರ ತೋರಿಸಲ್ಲ. ಆಮೇಲೆ ಆಫ್ ಮಾಡಲ್ಲ. ಇವಾಗಲೇ ಹೇಳು, ಯಾಕೆ ಆಫ್ ಮಾಡಿದ್ಮೇಲೆ ಹೇಳ್ತೀನಿ. ಇವಾಗ ನಾನು ಮಾತಾಡೋಕ್ಕೆ ಬಿಡ್ತಲ್ಲ ಗೈಸ್ ಅವರು. ಇವಾಗ ಮೊದಲನೇ ಪಂಕ್ತಿ ಕೂತಿದ್ದಾರೆ. ಇವಾಗ ನಾವು ನೆಕ್ಸ್ಟ್ ಪಂಕ್ತಿಗೆ ಹೋಗಿ ಕೂತ್ಕೋಬೇಕು ಗೈಸ್, ಊಟ ಮಾಡೋಕ್ಕೆ. ಬಿಕಾಸ್ ದೇವ್ರ ಪ್ರಸಾದ ಅಲ್ವಾ. ನಮ್ಮ ಏನು ಚೆನ್ನಾಗಿಲ್ಲ ಅಕ್ಕ, ಏನು ಚೆನ್ನಾಗಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆ್ಯಕ್ಟಿಂಗ್ ಕಿಡ್ಡು ನಮ್ಮ ಫ್ಯಾಮಿಲಿಲಿ ಇವನು. ಪಾಪ ಇವಳು ಮೌನಶ್ರೀ ಅಂತ ಹೆಸರಿಟ್ಕೊಂಡು ಮೌನನೇ ಆಗ್ಬಿಟ್ಟವಳೆ. ಇವಾಗ ಅಮ್ಮ ನನ್ನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ನೋ ಕಾಮೆಂಟ್ಸ್. ಅಕ್ಕ, ನನ್ನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ತಂಗಿ, ಹಾಂ, ಫ್ರೆಂಡು. ಇವಾಗ ಇನ್ನ ದೇವ್ರಿಗೆ ಎಡೆ ಇಕ್ತಾ ಇದಾರೆ ಗೈಸ್. ನಾವು ಬೇಗ ಬಂದ್ಬಿಟ್ಟಿದ್ದೀವಿ. ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಗ್ತಾನೆ ಗೈಸು, ಅದಿ ಬದಿ ಬಂದ್ಕೊಂಡು. ನನ್ನ ಇಷ್ಟ, ಹೆಂಗಾರು ಮಾಡ್ಕೊತೀನಿ. ನಿನ್ಗೇನೋ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೆಡೆಲ್ಲ ಗೈಸ್ ಎದ್ದೈತಾನೆ, ಅಷ್ಟು ನಮ್ದು ಮುಲಾಜೆ ಇಲ್ಲ. ಸೊ ಗೈಸ್, ಇವಾಗ ನಾವು ಪಂಕ್ತಿಯಿಂದ ಊಟ ಮಾಡ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಹೋಗ್ತಾ ಇದ್ದೀವಿ. ತಿಕ್ಕ ಮುಚ್ಕೊಂಡೋಗಲ್ಲೋ, ತಿಕ್ಕ ಬಿಚ್ಕೊಂಡೋಗೋ. ನೀನು ಅಷ್ಟೇ. ನೀನು ನಾನು ಮುಚ್ಕೊಂಡು ಹೋಗ್ತೀನಿ. ಅಳ್ತವನೆ ಗೈಸ್, ಅಷ್ಟೇ ನಮ್ದು. ಅವ್ವ ತಮಣ್ಣ ಹೆಂಗೆ? ತಮ್ಮಣ್ಣ ಅವನ ಹೆಸರು ತಮಣ್ ದುರ್ಗೇಶ್ ಗೈಸ್. ನಾನು ತಮ್ಮಣ್ಣ ಅಂತೀನಿ ಇವತ್ತಿಂದ. ತಮಣ. ಸೊ ಇವಾಗ ನಾವು ನಮ್ಮೂರಲ್ಲಿ ಒಂದು ಕೆರೆ ಇದೆ ಗೈಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಪ್ಪ ಮತ್ತು ನಮ್ಮಮ್ಮ ಈ ಕಾರಲ್ಲಿದ್ದಾರೆ. ನಮ್ಮ ಮಾಮನ ಕಾರಲ್ಲಿ ನಮ್ಮ ಮಾಮ ಮತ್ತು ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ. ಇವಾಗ ಇಲ್ಲಿ ಊರಿಂದ ಎಷ್ಟು ಕಿಲೋಮೀಟರ್ ಅಷ್ಟು ಅಲ್ಲಿ ಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ತಿರೋದು. ಅಲ್ಲಿ ಕೆರೆ ಇದೆ, ದೊಡ್ಡದಾಗಿ ಕೆರೆ ಇದೆ. ಸೊ ದೊಡ್ಡ ಕೆರೆ ಅಂತ ಕರಿತೀವಿ ನಮ್ಮ ಊರಲ್ಲೆಲ್ಲ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಗೈಸ್ ಇವಾಗ ನಾವು ಬಂದ್ವಿ, ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಗೈಸ್, ಹಿಂಗಿದೆ. ಹೋಗ್ಬಿಟ್ಟು ತೋರಿಸ್ತೀನಿ. ಇದು ನಮ್ಮದು ಫೋಟೋ ಸ್ಪಾಟು. ನಾವು ಬಂದಾಗೆಲ್ಲ ನಾವಿಲ್ಲೇ ಫೋಟೋ ತಗೊಳ್ಳೋದು. ಇವಾಗ ಹೋಗ್ಬಿಡ್ತಾರೆ. ಬನ್ನಿ ಕೆಳಗೆ ಬನ್ನಿ. ಅಲ್ಲಿ ನಿಂತ್ಕೊಬಿಟ್ರೆ ಹಾಂ, ಎಲ್ಲಿ ಇರೋ ಹಾಂ ನೋಡಿ. ಸೊ ಹೋಗ್ತಾ ಇದ್ದೀವಿ ಗೈಸ್. ನಂಗೆ ತುಂಬ ಇಷ್ಟ ನಮ್ಮೂರಲ್ಲಿ ಇದೊಂದು ಜಾಗ. ಇನ್ನು ಬೆಟ್ಟದ ಮೇಲೆಲ್ಲ ಹೋಗಿ ಚೆಕ್ ಪೋಸ್ಟ್ ಇದೆ ಒಂದು, ಕಾಡುದು, ಆನೆ ಕಾಟ. ಹೌದಾ ಆ ಪ್ಲೇಸ್ ಅಂತ ಗೈಸ್, ಅಲ್ಲಿ ಮೇಲಿದೆ. ಬಟ್ ಅಲ್ಲಿ ಗಂಟೆ ಯಾರು ಹತ್ತಾರೆ? ಅಷ್ಟು ಹತ್ತದೆಲ್ಲ ಹತ್ತಲ್ಲ ನಾನು. ಇವಾಗ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇವರಿಂದ ಹಿಂದೆಗಡೆ ಬರ್ತಾಯಿದ್ರು. ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ವಿ. ಮಾಮ ಹಿಂಗೆ ಇಳಿಯೋದಾ? ಹೆಂಗೈತೆ ನೋಡಿ ಗೈಸ್ ಇಲ್ಲಿ.
ಇರೇ ಬಿಟ್ಟೋಗ್ಬೇಡ, ಭಯ ಆಗುತ್ತೆ ನನ್ನ ಅಮ್ಮ. ಐತಿಹಾಸಿಕ ಹಿಸ್ಟಾರಿಕಲ್ ಪ್ಲೇಸು ನಿಮ್ಮೂರು ಕಣ, ಹೋಗು. ಕಾಲತ್ತು ಇಲ್ಲಿಂದಾನೆ ಹೋಗು, ಬಾಯಿಲಿ ಇಳ್ದೆ ನಾನು. ಬಾ, ಇಲ್ಲ ಹಂಗೆ ಬಾ, ಅಲ್ಲಿಂದ ಬಾ. ಓ ಮೈ ಗಾಡ್, ಬಾ ಹಿಡ್ಕೋ. ಇದು ಆಕ್ಚುಲಿ ಇದು ಬಂದು ಗೌತಮ ಬುದ್ಧ, ಯಾರು ಮಾಡಿಲ್ಲ ಇದನ್ನ. ಇದು ಹೌದಾ? ನಾನೇ ಫಸ್ಟ್. ನೀನೇ ನಮ್ಮೂರಿಗೆ ಎಷ್ಟು ಜನ ಬಂದವ್ರೆ, ಹಾಂ, ಅವರೆಲ್ಲರೂ ಫಸ್ಟ್ ಲೈವ್ ವಿಡಿಯೋ ಮಾಡಿದ್ರೆ ಇದು ನೀನೇ. ಇದು ಏನಿದು? ಇದು ಮಾಮೂಲಿ ಶ್ರವಣ ಬೆಳೆಗಳದ ಶ್ರವಣ ಬರ್ತದಲ್ಲ, ಹಾಂ, ಗೊಮ್ಮಟೇಶ್ವರ ಮಹಾವೀರನ ಧರ್ಮ ಪ್ರಚಾರಗಳು ಮಾಡ್ತಿದ್ರಲ್ಲ, ಹಾಂ, ಅಂತ ಸಂದರ್ಭಗಳಲ್ಲಿ ಅವರ ಸಹಚರರು ಅಂದ್ರೆ ಅವ್ರ ಹಿಂಬಾಲಕರುಗಳಿರ್ತಾರಲ್ಲ ಧರ್ಮ ಪ್ರಚಾರಕರು, ಅವರು ಆ ತರ ಧರ್ಮ ಪ್ರಚಾರಕರು ಬಂದು ಇವರ ಜೈನ ಧರ್ಮದ ಮಹಾವೀರನ ಪ್ರತಿಷ್ಠಾಪನೆ ಮಾಡಿ ಇಲ್ಲೆಲ್ಲ ಒಂದಷ್ಟು ಪ್ರಚಾರಗಳನ್ನ ಮಾಡಿ ಹೋಗಿದ್ದಾರೆ. ಈಗ ಉದಾಹರಣೆಗೆ ಇಗ್ಲೂರ್ನ ಅರೆತಿಪ್ಪೂರ್ನಲ್ಲಿ ಹೆಂಗಿದೆ ಅಲ್ಲ, ಅದೇ ರೀತಿ ಹರಿಹರ ಗ್ರಾಮದಲ್ಲೂ ಕೂಡ ಮಹಾವೀರನ ಒಂದು ವಿಗ್ರಹ ಇಲ್ಲಿದೆ. ಇದನ್ನ ಪುರಾತತ್ವ ಇಲಾಖೆಗಾಗ್ಲೇ ನಾವು ಎಲ್ಲಾ ರೀತಿ ಮನವಿ ಸಲ್ಲಿಸಿದ್ರು ಕೂಡ ಅವ್ರು ಯಾವುದೇ ರೀತಿ ಗಮನ ಹರಿಸಲಿಲ್ಲ. ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಇದನ್ನ ಪರಿಗಣಿಸಿ ಏನಾದ್ರು ಸಾಧ್ಯತೆಗಳಾದ್ರೆ ಒಳ್ಳೆ ರೀತಿಲಿ ಈ ಊರಿಗೆ ಮತ್ತು ಊರಿನ ಗ್ರಾಮಕ್ಕೆ ಒಳ್ಳೆ ಹೆಸರು ಬರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ವಿಗ್ರಹ ಆಗಿರೋದ್ರಿಂದ, ಜೊತೆಗೆ ಜೈನ ಬಸದಿಗಳಿಗೆ ಮತ್ತು ಧರ್ಮಗಳಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರೋದ್ರಿಂದ ಇದನ್ನ ರಾಜರ ಕೊಳ ಅದು ಇದಾ. ಇದು ಆಗ ನೋಡಿ ಗೈಸ್ ಹೆಂಗ್ ಹೋಗ್ತಾ ಇದೆ ಸುತ್ತ. ಬಂದೆ ನೋಡಿ ಬೆಂಗಳೂರಿಂದ, ಅವಾಗಲೇ ಬಂದ್ಬಿಡ್ಬೇಕಾಗಿತ್ತು. ಹೌದು, ಇವಾಗ ನಾವು ಹೋಗ್ತಾ ಇದೀವಿ ಗೈಸ್ ರಿಟರ್ನ್. ಫೋಟೋ ತಗೊಳಕ್ಕೆ ಬಿಡಲ್ಲ, ಎದೆ ಮೇಲೆ ನಿಂತ್ಕೊಬಿಡ್ತಾರೆ ನಮ್ಮ ಮನೇಲಿ. ವ್ಲಾಗ್ ನೋಡುತ್ತೆ ನಮ್ಮಮ್ಮ, ನೀರ್ ಹತ್ರಕ್ಕೆ ಹೋಗಕ್ ಬಿಡಲ್ಲ ಅಂತಾರೆ ಗೈಸ್. ಅದಕ್ಕೆ ಇವ್ರ ಜೊತೆ ಕರ್ಕೊಂಡೇ ಬರಲ್ಲ ನಾನು, ಅವನು. ಮತ್ತೆ ಇವಾಗ ನಾನೇನಂದೆ ಗೈಸ್, ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ. ಅಜ್ಜಿಗೆ ಈಚೆ ಕಡೆ ಲೈಟ್ ಹಾಕ್ಬೇಕು ಅಂತ ನಾನು ನಮ್ಮ ಡ್ಯಾಡಿ ಬಂದ್ವಿ. ಹಂಗೆ ಕಾರ್ ಪಾರ್ಕ್ ಮಾಡೋಣ ಅಂತ ಇವಾಗ ನಾನು ಮತ್ತೆ ನಾವು ಮಾಮನ ಮನೆಗೆ ಹೋಗ್ತೀವಿ. ಕಾಮಿಡಿ ಪೀಸ್ ಕಣಪ್ಪ, ನಾನು ಕಾಮಿಡಿ ಪೀಸ್ ಅಂತೆ ಅಮ್ಮ. ನಿಮ್ಮನ್ನೆಲ್ಲ ಬೋರ್ ಆಗಬಾರ್ದು ಅಂತ ಬಂದು ಹಬ್ಬ ಹರದಿನೇ ಹಬ್ಬ ಹರಿದಿನಗಳು ಮಾಡಿದಾಗ ಬಂದ್ಬಿಟ್ಟು ಪಾಪ ಇರ್ತಾರೆ, ಬೇಜಾರು ಹಿಡ್ದೋಗಿರ್ತಾರೆ ಅಂತ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನಾನು ನಿಮಗೆ ಕಾಮಿಡಿ ಪೀಸಲ್ಲಿ ಹಾಕ್ಬೇಡ, ಕರೆಂಟ್ ಶಾಕ್ ಹೊಡಿಯುತ್ತೆ. ಸಾಕೆಟ್ ಹಾಂ, ನಮ್ಮ ಅಪ್ಪಂಗೆ ನಮ್ಮಮ್ಮ ಇಲ್ಲ ಅಂತ ಇರೋಕ್ಕೆ ಆಗಲ್ಲ. ಸುಧಾ ಎಲ್ಲಿ ಸುಧಾ ನೀನು ತೋರಿಸಲ್ಲ ಬಿಡಪ್ಪ ಬ್ಲಾಗಲ್ಲಿ, ಕಟ್ ಮಾಡಾಕ್ತೀನಿ. ಏನು ಲುಕ್ ಕೊಡ್ತಾ ಇದ್ದೀನಿ ನಡಿ. ಏನು ಕಾಮಿಡಿ ಹೇಳು, ಪರವಾಗಿಲ್ಲ. ನಾನು ಏನು ಅಪ್ಪ ಒಂದು ಬೆಟ್ಟಕ್ಕೆ ಬರಲ್ವಂತೆ. ನೀವು ಬರಲ್ಲ ಅಂದರೆ ಅಪ್ಪ ಬಸ್ಸಲ್ಲಿ ಹೋಗೋದು ಕಣೋ, ನಿಮಗೋಸ್ಕರ ಕಾರಲ್ಲಿ ಹೋಯ್ತಿರೋದು. ಅಂತ ಹೋಗಲ್ಲ ಅಂದೆ ಅವಾಗಲೇ. ನನ್ನ ಫ್ಯಾನು ಗಾಯ್ಸ್, ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಕಣ ನಾನು. ದೇವ್ರೆ, ನಾನು ಇಲ್ಲ ಅಂದವ್ರಿಗೆ ಎಂಟರ್ಟೈನ್ಮೆಂಟ್ ಇರಲ್ಲ ಗೈಸ್. ಅದಕ್ಕೆ ಎಲ್ಲೋದ್ರೂ ನಾನು ಇರಬೇಕು ಎಲ್ಲರಿಗೂ. ನಾನು ಬರಲ್ಲ. ಮೂದೇವಿ ನಮ್ಮ ಅಜ್ಜಿ ತೋರ್ಸಲ್ಲ. ಇನ್ನು ತೋರಿಸ್ಬೇಕಾ ನಾನು? ಹಾಯ್ ಮಾಡು. ಅವ್ರಿಗೆ ನನ್ನ ಕಂಡ್ರೇ ಆಗಲ್ಲ ಗಾಯ್ಸ್, ನನ್ನ ಕಂಡ್ರೇ ಆಗಲ್ಲ, ಉರ್ಕೊಂಡ್ಬಿಡ್ತಾರೆ. ಶುರು ಮಾಡಿದ್ರು. ಅಯ್ಯೋ ದೇವ್ರೆ, ಆ ರೇಂಜಿಗೆ ಹುಚ್ಚಿಡ್ಸ್ಬಿಟ್ಟಿದೀವಿ, ಆ ರೇಂಜಿಗೆ ಹೇಟ್ ಮಾಡ್ತಾರೆ ನಮ್ಮನ್ನ, ಅಲ್ವೇನಾ? ಹೇಳು ಆಯ್ತು, ಈಗ ಮಕ ಮುಚ್ಕೊಂಡೆ ಆಯ್ತು ಹೇಳು. ನಂದು ಅಲ್ಲಿ ಫೋಟೋ ತೆಗಿ ಅಂದರೆ ಗೈಸ್ ಚೆನ್ನಾಗಿ ತೆಗಿತಾ ಇರಲಿಲ್ಲ, ಚೆನ್ನಾಗಿ ಆಫ್ ಕಟ್ ಮಾಡಿ ತೆಗಿ ಅಂತಂದ್ರೆ ಫುಲ್ಲು ತೆಗಿತಾ ಇದ್ದ. ಫೋಕಸ್ ಆಗ್ತಾಯಿಲ್ಲ. ಇವಾಗ ಬೆಳ್ಳು ಕಾಣಿಸ್ತಿದ್ದೀನಿ. ಬರೀ ತಿಕ್ಕಳ್ ಥರ ತೆಗಿತಾ ಇದ್ದ. ಅದಕ್ಕೆ ನಮ್ಮ ಅಕ್ಕನ ಕರೆದ್ಬಿಟ್ಟು ಫೋಟೋ ತೆಗಿಯಕ್ಕ ಅಂತ ಕೊಟ್ಟೆ. ನಾನು ಝೂಮ್ ಮಾಡಿಬಿಟ್ಟು ಕ್ಯಾಮ್ರಾ ಆ್ಯಂಗಲಿಗೆ ಕೊಟ್ಬಿಟ್ಟು ತೆಗಿಯಕ್ಕೆ ಹೇಳಿದೆ ಗೈಸ್. ಚೆನ್ನಾಗಿ ಬಂತು, ತೆಗೆದ್ರು. ಇಟ್ಕೊಂಡಿತ್ತು, ನೀನು ಕ್ಲಿಕ್ ಮಾಡಿತ್ತು ಅಂತ ನನಗೆ ಗೊತ್ತು. ಅದೇ ತಾನೆ ಮತ್ತೆ.
ಅದನ್ನೇ ನಾನು ಹೇಳಿದ್ದು ಇಷ್ಟೋರ್ಗೆ ಅಂತ. ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡಬೇಕಾಗಿತ್ತು ಗೈಸ್. ಇವ್ನು ಮಾತು ಕಟ್ಕೊಂಡು ಚೆನ್ನಾಗಿ ಜಾತ್ರೆ ಆಗುತ್ತೆ ಅಂತ ಬ್ಲಾಗೇ ಮಾಡಿಸ್ಕೊಟ್ಟಿಲ್ಲ ಇವನು. ಆಮೇಲೆ ಎಲ್ಲರೂ ಅಲ್ಲಿ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡಿತ್ತು ಬ್ಲಾಗ್ನ. ಇದನ್ನು ಸಬ್ಸ್ಕ್ರೈಬರ್ ಆದಮೇಲೆ ಮಾಡ್ತೀನಿ. ಹೂ ನೋಸ್ ಮೀ ಬೆಟರು, ಮ್ಯಾರೇಜ್ ಸ್ಟೋರಿ ಅವೆಲ್ಲ ಮಾಡ್ತೀನಿ. ಎಷ್ಟೆಷ್ಟು ಕೊಡ್ತೀನಿ ನೀನು ನಮಗೆ? ನಂದು 84 ಗಂಟೆ ಓಡೈತೆ ರೀಲ್ಸಲ್ಲಿ. ಅದ್ರ ಮೇಲೆ ನನ್ನ ರೀಲ್ಸ್ 1000-2000 ಗಂಟೆ ಆದರೂ ಓಡುತ್ತೆ. ನೀನು ತಿಕ್ಕ ಉರಿ, ಹೊಟ್ಟೆ ಉರಿ ಇವನಿಗೆ ಗೈಸ್. ಇವ್ನು ಸಪೋರ್ಟೇ ಮಾಡಲ್ಲ. ಓ ನಿಜ ನೋಡು, ಫೋನ್ ಬಂತು ನಿಜ. ಮೊದ್ಲಿಂದ ಹೇಳು ಏನಂತ. ನಾವಪ್ಪ ಕುಡ್ದಗ್ಯಾನದಲ್ಲಿ ಪೊಲೀಸವ್ರಿಗೆ ಬೈದ್ಬಿಟ್ಟಿತ್ತು ಗೈಸ್. ಗೋಡನ್ನು ಲಾಕ್ ಹಾಕ ಕೆಲಸ ನಡೀತೈತೆ ಅನ್ಸುತ್ತೆ. ಕೆಲಸ ನಡೀತೈತೆ ಅವ್ರ ಕಾಲ್ ಪಾಪ ಇನ್ಫಾರ್ಮ್ ಮಾಡೋಣ, ಯಾರೋ ಬಂದು ಹೊರಡೆ ಮಾಡ್ತವ್ರೆ. ಅವತ್ ಕೆಲಸ ಆಯ್ತು, ಹುಡುಗರಿದ್ರು ಗೈಸ್. ಆ ತರ ಮಾಡಿದ್ರೆ ನಾವಪ್ಪ ಕುಡ್ದಗ್ಯಾನದಲ್ಲಿ ಪೊಲೀಸವ್ರಿಗೆ ಆವಾಜು ಗೈಸ್. ಯಾಕೋ ನಿಂಗೆ ನಾನು ಇಷ್ಟನಾ ನಮ್ಮಮ್ಮ ಇಷ್ಟನಾ? ನಾನಿಷ್ಟ ಇಲ್ವಾ? ನೋ ಕಾಮೆಂಟ್ಸ್. No comments. No comments. ಇಷ್ಟು ದಿವಸ ನಾನಿಷ್ಟ, ನನ್ನ ಪ್ರಾಣ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಗೈಸ್. ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್.